ಬನ್ನಿ, ಒಂದು ಹುಡುಗಿ, ಮರ ಮತ್ತೆ ಒಂದು ಸರಳ ಪರಿಹಾರದ ಈ ಅದ್ಭುತ ಕಥೆಯನ್ನು ನೋಡೋಣ. ನಮ್ಮ ಕತೆ ಶುರುವಾಗೋದು ಲಿಲಿ ಅನ್ನೋ ಹುಡುಗಿಯಿಂದ. ಅವಳಿಗೆ ಕಾಡಲ್ಲಿ ಅಡ್ಡಾಡೋದು ಅಂದ್ರೆ ತುಂಬಾ ಇಷ್ಟ. ಒಂದು ದಿನ ಅವಳು ಎಂದಿಗಿಂತಲೂ ಹೆಚ್ಚು ಕಾಡಿನೊಳಗೆ ಹೋದಳು. ಅಲ್ಲಿ ಒಂದು ದೊಡ್ಡ ಸುಂದರವಾದ ಓಕ್ ಮರವನ್ನ ನೋಡಿದಳು. ಅಚಾನಕ್ ಒಂದು ಮೆತ್ತನೆಯ ಧ್ವನಿ ಕೇಳಿಸ್ತು. ಅವಳಿಗೆ ಆಶ್ಚರ್ಯ. ಅರೆ, ಅದು ಮರದಿಂದಾನೇ ಬರ್ತಿತ್ತು. ಆ ಮರ ತನ್ನ ಹೆಸರು ಬೆನ್ನಿ ಅಂತ ಹೇಳಿತು. ಅದಕ್ಕೆ ಲಿಲಿಯ ಸಹಾಯ ಬೇಕಾಗಿತ್ತಂತೆ. ಹಾಗಿದ್ರೆ ಬೆನ್ನಿಯ ಸಮಸ್ಯೆ ಏನಾಗಿತ್ತು? ಕಾಡಿನ ಪ್ರಾಣಿಗಳು ನೀರಿಗೋಸ್ಕರ ಜಗಳಾಡ್ತಿದ್ವು. ಪ್ರತಿಯೊಂದಕ್ಕೂ ಮೊದಲು ನೀರು ಕುಡಿಬೇಕಂತೆ. ಅವುಗಳ ಜಗಳದಿಂದ ಇಡೀ ಕಾಡಿನ ಶಾಂತಿಯೇ ಹಾಳಾಗಿತ್ತು. ನೋಡಿ, ಇದೇ ಸಂಘರ್ಷ. ಜಗಳವನ್ನ ಬಿಟ್ಟು ಎಲ್ಲರೂ ಶಾಂತಿಯಿಂದ ಹಂಚಿಕೊಳ್ಳೋದೇ ಅವರ ಗುರಿಯಾಗಿತ್ತು. ಸಮಸ್ಯೆ ಕೇಳಿದ ತಕ್ಷಣ ಲಿಲಿಗೆ ಒಂದು ಐಡಿಯಾ ಬಂತು. ಅವಳ ಶಾಲೆ ಜಗಳಗಳ ನೆನಪಾಯ್ತು. ಅವಳ ಪರಿಹಾರ ತುಂಬಾ ಸರಳವಾಗಿತ್ತು. ಒಂದು ಹಂಚಿಕೆಯ ವೇಳಾಪಟ್ಟಿ ಮಾಡುವುದು. ಪ್ರತಿಯೊಬ್ಬರಿಗೂ ಸರದಿ. ಅವಳ ಯೋಜನೆಯಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇತ್ತು ನೋಡಿ. ಮರುದಿನ ಬೆಳಗ್ಗೆ ಲಿಲಿ ಎಲ್ಲಾ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ ತನ್ನ ಹೊಸ ಪ್ಲಾನ್ ಹೇಳಿದ್ಲು. ಆಶ್ಚರ್ಯ! ಪ್ರಾಣಿಗಳೆಲ್ಲ ತಮ್ಮ ಜಗಳ ನಿಲ್ಲಿಸಿ ಅವಳ ಮಾತನ್ನ ಕೇಳಿ ಒಪ್ಪಿಗೆ ಸೂಚಿಸಿದ್ವು. ಪರಿಣಾಮ ತಕ್ಷಣವೇ ಕಾಣಿಸಿತು. ತಳ್ಳಾಟ, ಕಿರುಚಾಟ ಯಾವುದೂ ಇರ್ಲಿಲ್ಲ. ಎಲ್ಲೆಡೆ ಶಾಂತಿ, ತಾಳ್ಮೆ. ನಂತರ ಬೆನ್ನಿಮರ ಲಿಲಿಯನ್ನ ಹೊಗಳಿತು. ಅವಳು ಬರೀ ಸಮಸ್ಯೆ ಬಗೆಹರಿಸಲಿಲ್ಲ, ದಯೆಯನ್ನು ನೆನಪಿಸಿದ್ದಳು. ನೋಡಿದ್ರಾ, ಈ ಒಂದು ಚಿಕ್ಕ ಕೆಲಸದಿಂದ ಸಂಘರ್ಷಗಳನ್ನು ಹೇಗೆ ಬಗೆಹರಿಸಬಹುದು ಅಂತ ದೊಡ್ಡ ಪಾಠವೇ ಸಿಕ್ತು. ಹಾಗಿದ್ರೆ ಈ ಕಥೆಯಿಂದ ನಾವೇನ್ ಕಲಿಬಹುದು? ಇದರಲ್ಲಿ ಎಲ್ಲರಿಗೂ ಬೇಕಾದ ಕೆಲವು ಮುಖ್ಯ ಪಾಠಗಳಿವೆ. ಬೆನ್ನಿಯ ಕೊನೆಯ ಮಾತುಗಳು ನಿಜಕ್ಕೂ ಅದ್ಭುತ. ದಯೆ ತೋರಿಸಲು ಆ ಮೊದಲ ಹೆಜ್ಜೆ ಇಡೋದು ಎಷ್ಟು ಮುಖ್ಯ ಅಂತ ಹೇಳುತ್ತೆ. ಕೊನೆಯದಾಗಿ ಕಾಡಿನ ಪಿಸುಮಾತು ನಮಗೆಲ್ಲ ಒಂದು ಪ್ರಶ್ನೆ ಕೇಳುತ್ತೆ. ದಯೆ ಈ ಜಗತ್ತನ್ನು ಹೇಗೆ ಬೆಳೆಸುತ್ತೆ?